ಹಾಗಾಗಿ ಚಿತ್ರದ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ ಒಂದೆರಡು ಮಾತು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜಯಸಿಂಹ ಅಂತ. ಇದು ನನ್ನ ಮೊದಲನೇ ಫಿಲ್ಮು. ಮೊದಲನೇದಾಗಿ ಇಲ್ಲಿ ಬಂದಿರುವಂಥ ಪಾತ್ರಿಕೆ ಮಿತ್ರರಿಗೆ ಎಲ್ರಿಗೂ ನನ್ನ ನಮಸ್ಕಾರ. ಡಿಜಿಟಲ್ ಆಗಿರ್ಬೋದು, ಪ್ರಿಂಟ್ ಮೀಡಿಯಾದವರಾಗಿರ್ಬೋದು, ಎಲ್ರಿಗೂ ನನ್ನ ನಮಸ್ಕಾರ. ಫಸ್ಟ್ ಇಲ್ಲಿ ಬಂದಿರುವಂಥ ನಮಗೆ ಚೀಫ್ ಗೆಸ್ಟ್ ರಾಜು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಗೆ ಬಂದಿದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇವತ್ತು ನಾವು ಸಾಂಗ್ ಬಿಡುಗಡೆಗೋಸ್ಕರ ಬಂದಿದ್ದೀವಿ. ಸೊ ನಮ್ಮ ಸಾಂಗ್ ಬಿಡುಗಡೆಗೆ ಹೀರೋ ಅನ್ನ ಹೇಳ್ಬೋದು ನಾಗೇಂದ್ರ ಪ್ರಸಾದ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಚೆನ್ನಾಗಿತ್ತು ನಿಮ್ಮ ಸಾಂಗ್ಸು, ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿರುವಂಥ ಆರ್ಟಿಸ್ಟ್ ಎಲ್ರಿಗೂ ನನ್ನ ನಮಸ್ಕಾರ. ಸೊ ಈ ಸಿನಿಮಾದಲ್ಲಿ ನನ್ನ ಪಾತ್ರೆಗೆ ಬಂದರೆ, ನಾನೊಂದು ಕಾಲೇಜ್ ಸ್ಟೂಡೆಂಟ್, BSc ಅಗ್ರಿಕಲ್ಚರ್ ಓದಿರುವಂಥ ಒಂದು ಸ್ಟೂಡೆಂಟ್ ನನ್ನ ಪಾತ್ರೆ. ನಾನು ಬಡವನ್ ಮಗ ಇಲ್ಲಿ. ಅವರು ನಮ್ಮ ಮಾವ ಆಗಿರ್ಬೇಕು, ನಮ್ಮ ಗಣೇಶ್ ರಾವ್ ಸರ್ ನಮ್ಮ ಮಾವ ಕ್ಯಾರೆಕ್ಟರ್ ಮಾಡಿದ್ದಾರೆ ಇದರಲ್ಲಿ. ಸೊ ಅವ್ರ ಮಗಳನ್ನ ನಾನು ಪ್ರೀತಿಸೋ ಒಂದು ಕ್ಯಾರೆಕ್ಟರ್ ಇದು. ಸೊ ಈ ಸಿನಿಮಾದಲ್ಲಿ ನಂಗೆ ಒಂದೊಂದು ಒಳ್ಳೆ ಪಾತ್ರನ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸಾಯಿ ಪ್ರಕಾಶ್ ಸರ್. ಸೊ ನಿಜವಾಗ್ಲೂ ಅದೃಷ್ಟ ಅಂತ ಹೇಳ್ಬೋದು. ಯಾಕಂದರೆ 105 ಸಿನಿಮಾ ಮಾಡಿದ್ದಾರೆ. ಅವ್ರ ಎಕ್ಸ್ಪೀರಿಯನ್ಸ್ ಮುಂದೆ ನಾವು ಏನೂ ಇಲ್ಲ. 1-2 ಸಿನಿಮಾ ಮಾಡಿದ್ರೇ ಎಲ್ಲೋ ಏನೇನೋ ಮಾತಾಡ್ತಾ ಇದ್ದಾರೆ ತುಂಬ ಜನರು. ಸೊ 105 ಸಿನಿಮಾ ಮಾಡಿರುವಂಥ ಸಾಯಿ ಪ್ರಕಾಶ್ ಸರ್ ಡೈರೆಕ್ಷನಲ್ಲಿ ನನಗೆ ಅವಕಾಶ ಸಿಗುವಂಥದ್ದು ನನ್ನ ಯಾವುದೋ ಪೂರ್ವಜನ್ಮ ಅದೃಷ್ಟ ಅಂತ ನಾನು ಭಾವಿಸ್ತೀನಿ. ಸೊ ನನಗೆ ಈ ಅವಕಾಶ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಈ ವೇದಿಕೆನ ನಮಗೆ ನೀವು ಏರ್ಪಾಟು ಮಾಡಿರೋದಕ್ಕೆ ನಮ್ಮ PRO ನಾಗೇಂದ್ರ ಸರ್ಗೆ ತುಂಬ ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಈ ಸಿನಿಮಾ ಒಳ್ಳೆ ರೀಚ್ ಆಗಬೇಕು, ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಎಲ್ಲರನ್ನ ಬೇಡ್ಕೊಳ್ತಾ ಥ್ಯಾಂಕ್ ಯು. ನೀವು ನಾಗೇಂದ್ರ ಪ್ರಸಾದ್ಗೆ ಹೀರೋ ಅಂದ್ರಲ್ಲ, ಅವ್ರು ನಿಜವಾಗ್ಲೂ ಹೀರೋನೇ ಅವರು.